ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ಟಿಫನ್ನು ಬಂದು ಪಲಾವ್ ಮಾಡಿದ್ವಿ, ಹಾಗೆ ಅಮ್ಮ ಬಜ್ಜಿ ಕೂಡ ಹಾಕಿದ್ರು. ಹಾಗೆ ನಾನು ಸ್ವಲ್ಪ ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಬೇಗ ಬೇಗ ಟಿಫನ್ ಎಲ್ಲ ಮಾಡಿಕೊಂಡು ಕೆಲಸನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಮದುವೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟು ಸಂಜೆ ಸ್ವಲ್ಪ ಮಗಳದ್ದು ಫೋಟೋಶೂಟ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಂದರೆ ಹಳ್ಳಿ ಥೀಮಲ್ಲಿ ಒಂದು ಫೋಟೋಶೂಟ್ ಮಾಡೋಣ ಅಂತೇಳ್ಬಿಟ್ಟು ಇದನ್ನು ಎಡಿಟ್ ಮಾಡಿಲ್ಲ. ನಾನು ಎಡಿಟ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು, ಸ್ವಲ್ಪ ನನಗೆ ಟೈಮು ಸಿಗ್ತಾ ಇಲ್ಲ. ಹಾಗಾಗಿ ಅಮ್ಮನ ಹತ್ರ ಮಗಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಎಲ್ಲ ಮಾಡಿ ಒಂದು ಫೋಟೋಶೂಟ್ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಹರ್ಷ ಕೂಡ ಇದ್ನಲ್ಲ, ಹಾಗಾಗಿ ನಮ್ಮ ಅಕ್ಕನ ಮಗ ಇದ್ದ, ಅವ್ನು ವೀಡಿಯೋಸ್ ಮಾಡಿಕೊಡ್ತಾನೆ ಅಂತೇಳ್ಬಿಟ್ಟು ನಾನು ಇಲ್ಲಿ ಎಲ್ಲನೂ ರೆಡಿ ಮಾಡಿಕೊಂಡು ಒಂದು ಫೋಟೋಶೂಟ್ ಕೂಡ ಮಾಡಿಕೊಂಡೆ. ತುಂಬ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀವಿ, ಬಟ್ಟು ನನಗೆ ಅದೇ ಹೇಳ್ತೀನಲ್ಲ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೇ ಆಗ್ತಾ ಇಲ್ಲ. ಏಕೆಂದರೆ ಮಗಳನ್ನ ನೋಡ್ಕೊಂಡು ದೊಡ್ಡೋಳನ್ನ ಸ್ಕೂಲ್ಗೆ ಕಳಿಸ್ಬೇಕು, ಹಾಗೆ ಆ ಮನೆ ಕೆಲಸ ಮಾಡಿಕೊಂಡು ಮಾಡೋದು ನಿಜವಾಗ್ಲೂ ತುಂಬಾ ಕಷ್ಟ ಅನ್ನಿಸ್ತಾ ಇದೆ. ಮಾಡ್ಬೋದು, ಬಟ್ ನಾನು ಸ್ವಲ್ಪ ರಿಸ್ಕ್ ಎಲ್ಲ ತೊಗೊಳೋದಕ್ಕೆ ಹೋಗ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಅಂತಲೇ ಅನ್ನಿಸ್ತಾ ಇದೆ. ನಿಧಾನಕ್ಕೆ ವಿಡಿಯೋಸ್ ಹಾಕೋಣ ಅಂತ ಹೇಳ್ಬಿಟ್ಟು ಜಾಸ್ತಿ ಇದು ಮಾಡ್ಕೊತಾ ಇಲ್ಲ ನಾನು. ಹಾಗೆ ಅವಳನ್ನ ರೆಡಿ ಮಾಡಿದ್ದೆಲ್ಲ ಆದಮೇಲೆ ಇಲ್ಲಿ ನಮ್ಮ ಮನೆ ಹತ್ರನೇ ಊರಲ್ಲಿ ಹೊಲದಲ್ಲಿ ಕುಂಡ್ರಿಸ್ಬಿಟ್ಟು ಕೆಲವೊಂದು ಫೋಟೋಸ್ ಎಲ್ಲ ತೆಗೆದ್ವಿ. ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿತ್ತು, ಗ್ರೀನರಿಯಾಗಿ. ಹಾಗೆ ಸನ್ಸೆಟ್ ಕೂಡ ಆಗ್ತಾಯಿತ್ತು, ಹಾಗಾಗಿ ಅದು ಕೂಡ ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಫೋಟೋಸ್ ಎಲ್ಲ ತೆಗಿತಾ ಇದ್ವಿ. ಇದು ಸಂಜೆ ಅಲ್ವ ತೆಗ್ದಿರೋದು, ಹಾಗಾಗಿ ನಮ್ಮ ಹರ್ಷ ವೀಡಿಯೋಸ್ ಎಲ್ಲ ಮಾಡಿಕೊಟ್ಟ. ಹಾಗಾಗಿ ನನಗೆ ಇಲ್ಲಾಂದರೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ನಾವು ರೆಡಿಯಾಗಿ ಅಮ್ಮಂಗೂ ರೆಡಿಯಾಗೋದಕ್ಕೆ ಹೇಳಿ ಈ ರೀತಿ ಮಗಳಿಗೆ ಇದು ನಂದೊಂದು ಡ್ರೆಸ್ಸಲ್ಲಿ ಹೊಲ್ದಿದ್ದೆ, ಇದನ್ನೇ ಆಗದೆ ಚೆನ್ನಾಗಿ ಕಾಣುತ್ತೆ, ಅಂದರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತೇಳ್ಬಿಟ್ಟು ನಾನು ಅಷ್ಟಾಗಿ ಬಟ್ಟೆ ಎಲ್ಲ ಗ್ರ್ಯಾಂಡಾಗಿರೋ ತೊಗೊಂಡಿಲ್ಲ ಅವಳಿಗೆ. ಯಾಕೆಂದರೆ ಈಗ ಬೇಸಿಗೆ ಬೇರೆ ಹಾಕೋದಕ್ಕಾಗೋದಿಲ್ಲ, ಮಕ್ಕಳು ದೊಡ್ಡವಾಗ್ತಾ ಇರ್ತವೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಮಕ್ಳಿಗೆ ಬಟ್ಟೆ ಅಂತ. ನಾನು ಹಾಗಾಗಿ ತುಂಬ ಗ್ರ್ಯಾಂಡಾಗಿರೋ ಡ್ರೆಸ್ ಎಲ್ಲ ತೊಗೊಂಡಿಲ್ಲ ಅವಳಿಗೆ. ಹಾಗೆ ತುಂಬ ವೀಡಿಯೋಸ್ ಇದ್ದಾವೆ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೂ ಕೂಡ ಅಷ್ಟು ತುಂಬಾ ಟೈಮೇ ಸಿಗ್ತಾ ಇಲ್ಲ. ಹಾಗೆ ನಮ್ಮ ಮನೆ ಹತ್ರ ನಾವೇನು ಇಲ್ಲಿ ಇದೀವಲ್ವ ಬೆಂಗಳೂರಲ್ಲಿ, ಇಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ, ಹಾಗೆ ಸೌಂಡ್ ಕೂಡ ಅಷ್ಟೇ, ಬ್ಯಾಕ್ಗ್ರೌಂಡ್ ತುಂಬಾ ಸೌಂಡ್ ಬರ್ತಾ ಇರುತ್ತೆ ನನಗೆ ವೀಡಿಯೋಸ್ನ ಎಡಿಟ್ ಮಾಡೋದಕ್ಕೆ. ಹಾಗೆ ಮಗಳು ಮಲ್ಕೊಂಡಿದ್ದಾಗ ಕೆಲಸ ಇದೆ ಆಗಿಬಿಡುತ್ತೆ. ಹಾಗಾಗಿ ಎಲ್ರಿಗೂ ಗೊತ್ತಿರುತ್ತೆ, ಚಿಕ್ಕ ಮಕ್ಕಳು ಇರೋ ಮನೇಲಿ ಮನೆ ಕೆಲಸ ಮಾಡ್ಕೊಳ್ಳೋದೇ ಕಷ್ಟ ಆಗಿಬಿಡುತ್ತೆ. ಅದರಲ್ಲಿ ನನ್ನ ವೀಡಿಯೋಸ್ ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಇನ್ನೂ ಕಷ್ಟ ಆಗಿಬಿಡುತ್ತೆ. ಈಗ ಅವಳಿಗೆ ಆಟ ಆಡ್ತಾ ಇದ್ಲು ಅವಳು, ಈಗ ಆಲ್ರೆಡಿ ಅವಳು ದೇಕೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ಮತ್ತೆ ನಾಳೆ ಊರಿಗೆ ಬೇರೆ ಹೋಗಬೇಕು, ಒಂದು ಫಂಕ್ಷನ್ ಇದೆ, ಹಾಗಾಗಿ ಊರಿಗೆ ಹೋಗಬೇಕು. ಹಾಗೆ ಶನಿವಾರ ಸಂಜೆ ಹಸ್ಬೆಂಡ್ ಕೂಡ ಊರಿಗೆ ಬಂದು ಭಾನುವಾರ ಬೆಳಗ್ಗೆ ನಾವು ಮತ್ತೆ ಹಸ್ಬೆಂಡ್ ಊರಿಗೆ ಬಂದ್ವಿ. ಇಲ್ಲಿ ಬಂದು ರೆಡಿಯಾಗಿ ಮಗಳನ್ನ ಕೂಡ ರೆಡಿ ಮಾಡಿಕೊಂಡು, ತುಂಬಾ ಬಿಸಿಲಿತ್ತು, ನನಗಂತೂ ಸೆಕೆ ನೀರು ಹೋಗ್ತಾ ಇದೆ, ತುಂಬಾ ಬೆವರು ನನಗೆ, ಅಂದರೆ ಸೆಕೆ ಜಾಸ್ತಿ ಆಗುತ್ತೆ. ಹಾಗೆ ಊರಲ್ಲಿ ಬಿಸಿಲು ಕೂಡ ಜಾಸ್ತಿ ಅಲ್ವಾ. ಹಾಗೆ ರೆಡಿ ಆಗಿಬಿಟ್ಟು ಫಂಕ್ಷನ್ ಇದೆ ಅಲ್ಲ, ಅವ್ರ ಮನೆ ಹತ್ರ ಹೋದ್ವಿ. ವೀಣಕ್ಕ ಅಂತ ಅವರ ಮಗಳದ್ದು ಹೊಸಗೆ ಫಂಕ್ಷನ್ ಇತ್ತು, ಹಾಗಾಗಿ ಹೋಗ್ಬಿಟ್ಟು ಮುಗಿಸ್ಕೊಂಡು ಬೆಳಗ್ಗೆ ಬ್ಯಾಂಗ್ಳೂರಿಗೆ ಹೋಗಬೇಕು. ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ನಾವು ಕೂಡ ಮುಯ್ಯೆಲ್ಲ ಕೊಟ್ಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮನೆ ಹತ್ರ ಬಂದ್ವಿ. ಸಂಜೆವರೆಗೂ ಮನೆ ಹತ್ರನೇ ಇದ್ಬಿಟ್ಟು ಮತ್ತು ನೈಟು ಮತ್ತು ರಿಟರ್ನ್ ನಾವು ಅಮ್ಮ ಊರಿಗೆ ಹೋದ್ವಿ. ಯಾಕೆಂದರೆ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕಿತ್ತು, ನಂದು ಬಟ್ಟೆ ಎಲ್ಲ ಅಲ್ಲೇ ಇತ್ತು, ಬ್ಯಾಗು ಎಲ್ಲನೂ. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಬೆಳಗ್ಗೆನೇ ಎದ್ದು ಹೋಗೋಣ ಊರಿಗೆ, ಬೆಂಗಳೂರಿಗೆ ಅಂತೇಳ್ಬಿಟ್ಟು ಮತ್ತು ಸಂಜೆ ನಾವು ಅಮ್ಮ ಊರಿಗೆ ರಿಟರ್ನ್ ಹೊರಟ್ವಿ. ಹಾಗೆ ಬ್ಯಾಂಗ್ಳೂರಿಗೆಲ್ಲ ಏನೇನು ತೊಗೋಬೇಕು ಎಲ್ಲನೂ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು, ಅತ್ತೆ ಕೂಡ ಅಷ್ಟೇ ಪ್ರತಿಯೊಂದು ಅವರು ಏನೇನು ಬೇಕು ಎಲ್ಲ ಕೇಳಿ ಎಲ್ಲನೂ ಪ್ಯಾಕ್ ಮಾಡಿ ಕೊಟ್ಟರು, ತೊಗೊಂಡು ಈಗ ಅಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ಏನೇನು ಬೇಕೋ ಎಲ್ಲ ತೊಗೊಂಡು ಅಲ್ಲೂ ಕೂಡ ಪ್ಯಾಕ್ ಎಲ್ಲ ಮಾಡಿ ಆಲ್ರೆಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟು ಬಂದಿದ್ದೀನಿ. ಇವಾಗ ಹೋಗ್ಬಿಟ್ಟು ನೈಟ್ ಅಲ್ಲೇ ಮಲ್ಕೊಂಡು ಅಲ್ಲಿಂದ ಬೆಳಗ್ಗೆ ಬೇಗನೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಸಂಜೆ ಆಲ್ರೆಡಿ ಒಂದು 7 ಗಂಟೆನೇ ಆಗಿತ್ತು ಅಂತ ಅಂದ್ಕೊತೀನಿ, ಸ್ವಲ್ಪ ಲೇಟಾಗೇ ಹೊರಟ್ವಿ ಇಲ್ಲಿಂದ. ಹಾಗೆ ನೈಟ್ ಹೋದ್ವಿ, ಅಮ್ಮ ಮನೆಗೆ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಕತ್ಲಾಗಿತ್ತು. ಹೋಗಿ ಊಟ ಎಲ್ಲ ಮಾಡಿಕೊಂಡು ನೈಟಲ್ಲೇ ಮಲಗಿದ್ದು. ಈಗ ಬೆಳಗ್ಗೆನೇ ಇದ್ದು ರೆಡಿ ಕೂಡ ಆಗಿದ್ದೆ ನಾನು ಆಲ್ರೆಡಿ. ಹಾಗೆ ಹುಡುಗರನ್ನ ಎದ್ದೋಳ್ಸೋಣ ಅಂತ ಬಂದಿದ್ದೆ. ಹಾಗೆ ನೋಡಿ ಊರಲ್ಲಿ ನಮ್ಮ ಮನೆಯಿಂದೆಲ್ಲ ಯಾವ ರೀತಿ ಕಾಣ್ತಾ ಇದೆ ಅಂತ. ಈಗ ಬಿಸಿಲಲ್ವ, ಹಾಗಾಗಿ ಎಲ್ಲನೂ ಅಂದರೆ ಹೊಲ ಎಲ್ಲ ಆಲ್ರೆಡಿ ಬೀಳಿಟ್ಟಿದ್ದಾರೆ, ನೆಕ್ಸ್ಟಿಗೆಲ್ಲ ಉಳುಮೆ ಮಾಡಬೇಕು. ಹಾಗೆ ನಾವು ಕೂಡ ರೆಡಿ ಆದ್ವಿ. ರೆಡಿಯಾಗಿ ನಮ್ಮ ಅಕ್ಕನ ಮಗಳಿದ್ಲು, ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ದೊಡ್ಡಮ್ಮ ಊರಿಗೆ ಬಿಟ್ಬಿಟ್ಟು ಹಾಗೆ ನೆಕ್ಸ್ಟ್ ನಾವು ಅಲ್ಲಿಂದ ಬೆಂಗಳೂರಿಗೆ ಹೋಗಬೇಕು. ಹಾಗಾಗಿ ದೊಡ್ಡಮ್ಮಗೆ ಫೋನ್ ಮಾಡಿ ಕೂಡ ಹೇಳ್ತಾ ಇದ್ವಿ, ಬರ್ತೀವಿ, ಇನ್ನೇನು ಹೊರಟಿದ್ದೀವಿ ಅಂತ.
ಈಗ ಬೆಳಗ್ಗೆನೇ ನಾವು ಸ್ವಲ್ಪ ತುಂಬಾ ಸೆಕೆ ಅಲ್ವಾ, ಹಾಗಾಗಿ ಟೆರೆಸ್ ಮೇಲೆ ನೈಟು ಮಲ್ಕೊತಾ ಇದ್ವಿ. ಈಗ ಹೋಗ್ಬಿಟ್ಟು ಅಲ್ಲಿ ಹುಡುಗರು ಇದ್ರಲ್ಲ ಅವ್ರನ್ನೆಲ್ಲ ಎದ್ದೊಳಿಸ್ಕೊಂಡು ಕೆಳಗಡೆ ಬಂದೆ. ಆಲ್ರೆಡಿ ನಾನು ರೆಡಿಯಾಗಿದ್ದೀನಿ. ನಾನು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ರೆಡಿ ಆದೆ, ಯಾಕೆಂದರೆ ಎಷ್ಟು ಪ್ಯಾಕಿಂಗ್ ಮಾಡಿಕೊಂಡ್ರು ಮಕ್ಕಳು ಐಟಮು ಪ್ಯಾಕ್ ಮಾಡ್ತಾಯಿದ್ರಿ, ಏನಾದರೂ ಒಂದು ಮರ್ತು ಬರ್ತೀವಿ. ಇಷ್ಟೆಲ್ಲ ಪ್ಯಾಕ್ ಮಾಡಿಕೊಂಡ್ರು ಕೆಲವೊಂದು ಐಟಮ್ ಮಿಸ್ ಮಾಡ್ಕೊಬಿಟ್ಟಿರ್ತೀನಿ. ಹಾಗಾಗಿ ಒಂದ್ಸರಿ ಎಲ್ಲನೂ ನೋಡಿಕೊಂಡು ಎದ್ದು ಮತ್ತೆಲ್ಲ ಪ್ಯಾಕಿಂಗ್ ಮಾಡಿಕೊಂಡೆ. ಈಗ ಬೆಳಗ್ಗೆನೇ ಮತ್ತೆ ಹೊರಟಿದ್ದೀವಿ. ಮಗಳಿಗೆ ಈ ವೀಕೆನೇ ಅವಳಿಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗ್ತಾಯಿದೆ. ಅಂದರೆ ಆಲ್ರೆಡಿ ತುಂಬಾ ದಿವಸ ಆಯಿತು ಅವಳಿಗೆ ಸ್ಟಾರ್ಟ್ ಆಗಿ ಸ್ಕೂಲು. ಅವಳಿಗೆ 14th ಸ್ಟಾರ್ಟ್ ಆಯಿತು, May 14th ಸ್ಕೂಲ್ ಸ್ಟಾರ್ಟ್ ಆಯಿತು. ನಾನಿದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋದು ತುಂಬಾ ಲೇಟ್ ಆಯಿತು. ಈಗ ಹೋಗ್ಬಿಟ್ಟು ನಮ್ಮ ಹರ್ಷಿತನ ದೊಡ್ಡಮ್ಮ ಊರಿಗೆ ಬಿಟ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ಬ್ಯಾಂಗ್ಳೂರಿಗೆ ಹೋಗ್ತೀವಿ. ಈಗ ನಾವು ಹೊರಟು ಒಂದು 2.5 ಗಂಟೆ ಬೇಕಾಗುತ್ತೆ ಬ್ಯಾಂಗ್ಳೂರಿಗೆ ರೀಚ್ ಆಗೋದಕ್ಕೆ. ಅಂದರೆ ಬೆಳಗ್ಗೆ ಒಂದು 6 ಗಂಟೆಗೆ ಬಿಟ್ಟರೆ 8:30 9 ಗಂಟೆಗೆಲ್ಲ ರೀಚ್ ಆಗ್ತೀವಿ. ಅಂದರೆ ಎಷ್ಟು ಟ್ರಾಫಿಕ್ ಏನಾದರೂ ಇದ್ದರೆ ಇನ್ನೂ ಲೇಟ್ ಆಗುತ್ತೆ. ಹಾಗೆ ಬೆಳಗ್ಗೆ ಬಂದಾಗಿಂದ ಕೆಲಸ ಮಾಡ್ತಾನೇ ಇದ್ದೀನಿ. ಊರಿಗೆ ಹೋಗಿ ಬಂದರೆ ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಬಟ್ಟೆದು ಒಂದು ಮೇಯ್ನ್ ಪ್ರಾಬ್ಲಮ್ಮು. ಊರಿಂದ ಏನು ಲಗೇಜ್ ತೊಗೊಬಂದಿದ್ದೆ ಅದನ್ನೆಲ್ಲ ಎತ್ತಿಟ್ಟೆ, ಕಂಪ್ಲೀಟಾಗಿ ಆಗಿದೆ. ಇನ್ನು ಬಟ್ಟೆ ಮಾತ್ರ ಇದ್ದಾವೆ. ಇನ್ನು ದಿನಸಿ ಎಲ್ಲ ಏನು ತೊಗೊಬಂದಿದ್ದೆ ಎಲ್ಲನೂ ಇದು ಎತ್ತಿಟ್ಬಿಟ್ಟು ಅಡುಗೆ ಕೂಡ ಮಾಡಿ ಊಟ ಮಾಡಿವಿ. ಈಗ ಬಟ್ಟೆ ವಾಶ್ ಮಾಡಬೇಕು. ಬಟ್ಟೆ ವಾಶ್ ಮಾಡೋದು ಒಂದು ದೊಡ್ಡ ಪ್ರಾಬ್ಲಮ್ಮು. ಎಷ್ಟೊಂದು ಬಟ್ಟೆ ಇದೆ ಬನ್ನಿ ತೋರಿಸ್ತೀನಿ. ಹಾಗೆ ಹಸ್ಬೆಂಡು ಇಲ್ಲೇ ಬ್ಯಾಂಗ್ಳೂರಲ್ಲಿ ಇದ್ರಲ್ವ, ಹಾಗಾಗಿ ಬಟ್ಟೆ ಕೂಡ ಎಲ್ಲನೂ ಅವರು ಬಿಚ್ಚಿಬಿಟ್ಟಿಟ್ಟಿದ್ರು. ಅವ್ರ ಮೆಷಿನ್ಗೂ ಕೂಡ ಹಾಕಿರಲಿಲ್ಲ. ಹಾಗಾಗಿ ನಾನೇ ಬಂದು ಈಗ ಎಲ್ಲನೂ ತೆಗ್ದು ಹಾಕ್ತಾಯಿದ್ದೀನಿ. ಹಾಗೆ ಬೇಸಿಗೆ ಬೇರೆ ಅಲ್ವಾ, ಬಟ್ಟೆ ಎಲ್ಲ ತುಂಬಾ ಕೊಳೆ ಆಗಿರುತ್ತೆ. ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಹಾಕಿರೂ ಕೂಡ ಕಲರಲ್ಲೆಲ್ಲ ಹೋಗೋದಿಲ್ಲ ನೀಟಾಗಿ. ಹಾಗಾಗಿ ಎಲ್ಲನೂ ಒಂದು ಸರಿ ನೆನೆಸ್ಬಿಟ್ಟು ಕಲರೆಲ್ಲ ವಾಶ್ ಮಾಡಿಬಿಟ್ಟು ಹಾಕಬೇಕು. ಹಾಗೆ ಇದು ಕರ್ಚಿಪ್ಪು ಈ ಥರದ್ದು ಮತ್ತು ಮಕ್ಕಳು ಬಟ್ಟೆ ಎಲ್ಲ ನಾನು ಹಾಕೋದಕ್ಕೆ ಹೋಗೋದಿಲ್ಲ, ಅದನ್ನೆಲ್ಲನೂ ಹ್ಯಾಂಡ್ ವಾಶೇ ಮಾಡ್ತೀನಿ. ಹಾಗೆ ನಂದು ಕೂಡ ಅಷ್ಟೇ ಡ್ರೆಸ್ ಈ ಥರದ್ದೆಲ್ಲ ಏನಿರುತ್ತೆ ಅದನ್ನೆಲ್ಲನೂ ಹ್ಯಾಂಡ್ ವಾಶೇ ಮಾಡಬೇಕು. ಹಾಗೆ ಬಂದು ಲಗೇಜ್ ಎಲ್ಲ ಎತ್ತಿಟ್ಕೊಂಡೆ. ಅಂದರೆ ಮನೆಗೆ ದಿನಸಿ ಐಟಮನ್ನೆಲ್ಲ ಏನು ತೊಗೊಬಂದಿದ್ದಲ್ವ, ಕಾಯಿ ಸೊಪ್ಪು ಈ ಥರದ್ದೆಲ್ಲ ಏನು ಬೇಳೆ ಇದೆಲ್ಲನೂ ಎತ್ತಿಟ್ಕೊಂಡೆ. ಹಾಗೆ ಬಟ್ಟೆ ಬ್ಯಾಗೆಲ್ಲ ಏನಿತ್ತು ಅದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ, ಅದನ್ನೆಲ್ಲ ಇನ್ನೂ ಎತ್ತಿಟ್ಟಿಲ್ಲ. ಹಾಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಿ ಊಟ ಮಾಡೀವಿ. ಈಗ ಇನ್ನೂ ಮನೆಯದು ಏನೇನು ಕೆಲಸ ಇದೆ ಎಲ್ಲನೂ ಮಾಡ್ಕೋಬೇಕು. ಹಾಗೆ ವೀಡಿಯೋಸ್ಗಳ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ತುಂಬಾ ವೀಡಿಯೋಸ್ ಕೂಡ ಬ್ಯಾಲೆನ್ಸ್ ಇದೆ. ಕೆಲವೊಂದು ವೀಡಿಯೋಸ್ ಕೂಡ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ನಂದು ಫಸ್ಟ್ ಪೇಮೆಂಟ್ ಆಯ್ತಲ್ಲ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸರಿ ವಿಸಿಟ್ ಮಾಡಿ ಚೆಕ್ ಮಾಡಿ ನನ್ನ ಚಾನಲಲ್ಲಿ. ಹಾಗೆ ಇದು ನೆಕ್ಸ್ಟ್ ಡೇ ಊರಿಂದ ನುಗ್ಗೆ ಸೊಪ್ಪೆಲ್ಲ ತೊಗೊಬಂದಿದ್ದೆ ಅಲ್ವ, ಹಾಗಾಗಿ ನುಗ್ಗೆ ಸೊಪ್ಪಿಂದು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಊರ ಕಡೆ ನುಗ್ಗೆ ಸೊಪ್ಪನ್ನ ಯಾರು ತಿನ್ನೋದೇ ಇಲ್ಲ, ಜಾಸ್ತಿ ಈಟು ಅಂತೇಳ್ಬಿಟ್ಟು. ಬಟ್ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕಾರಣಕ್ಕೆ ನಾವು ಕೂಡ ತುಂಬ ತಿಂತಾ ಇರಲಿಲ್ಲ. ಈಗ ತಿನ್ಬೋದು, ಇನ್ನು ಬಾಣ್ತಿರು ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಮನೆಯಲ್ಲಿ ಸ್ಟಾರ್ಟಿಂಗಿಂದನೇ ಕೊಡ್ತಾರೆ ನುಗ್ಗೆ ಸೊಪ್ಪು. ಬಟ್ ನಮ್ಮ ಮನೆಯಲ್ಲಿ ಅಮ್ಮ ಬೇಡ ಅಂತ ಹೇಳ್ತಾ ಇದ್ರು. ಈಗ ಇನ್ನೇನು ತಿನ್ಬೋದು ಅಂತ ಹೇಳ್ಬಿಟ್ಟು ನಾನು ಊರಿಂದ ಬರೋವಾಗ ನುಗ್ಗೆ ಸೊಪ್ಪನ್ನ ತೊಗೊಂಡು ಬಂದಿದ್ದೆ. ಹಾಗಾಗಿ ಅದ್ರದ್ದೇ ಸಾಂಬಾರು ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ತೊಗರಿಬೇಳೆನ ಹಾಕ್ಕೊತಾ ಇದ್ದೀನಿ. ತೊಗರಿಬೇಳೆ ಮತ್ತು ಹೆಸ್ರು ಕಾಳು ಕೂಡ ನೀವು ಹಾಕ್ಕೋಬೋದು. ಬಟ್ ನಾನಿಲ್ಲಿ ತೊಗರಿಬೇಳೆನ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಬೇಳೆ ಹಾಕ್ಕೊಂಡು ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಬೇಳೆ ಎಲ್ಲ ತೊಳೆದಿದ್ದಾದಮೇಲೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕ್ಬಿಟ್ಟು ಬೇಳೆ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ. ನೆಕ್ಸ್ಟ್ ಸೊಪ್ಪೆಲ್ಲ ಬೆಳೆಸಿ ಇಟ್ಟಿದ್ದೀನಿ. ಸೊಪ್ಪನ್ನ ಬಿಡಿಸ್ಕೊಂಡು ಸ್ವಲ್ಪ ಬೇಳೆದು ನೀರು ಬೇಳೆ ಬೇಯ್ದಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಬೇಳೆನ ಬೇಯೋದಕ್ಕಿಟ್ಟು ಸೊಪ್ಪೆಲ್ಲ ಬಿಡಿಸ್ಕೊಂಡಿದ್ದೀನಿ ಇಲ್ಲಿ. ಈಗ ಬೇಳೆ ಒಂದು ಕುದಿ ಬಂದಿದೆ. ಸ್ವಲ್ಪ ಬೇಳೆ ಎಲ್ಲ ಬೆಂದಮೇಲೆ ಇಲ್ಲಿ ಸೊಪ್ಪನ್ನ ಇಡ್ತಾಯಿದ್ದೀನಿ. ಸೊಪ್ಪು ಇಟ್ಬಿಟ್ಟು ಒಂದು ವಿಸಲ್ನ ಹಾಕಿಸ್ಕೊತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದು ವಿಸಲ್ ಕೂಗಿಸ್ಕೊಂಡ್ರೆ ನಮಗೆ ಚೆನ್ನಾಗಿ ಬೇಳೆ ಮತ್ತು ಸೊಪ್ಪು ಎರಡೂ ಕೂಡ ಬೆಂದಿರುತ್ತೆ. ನೀವು ಹಾಗೆ ಓಪನ್ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಬೋದು. ನಾನಿಲ್ಲಿ ಕುಕ್ಕರ್ಗೆ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ಹಾಗೆ ಒಂದು ವಿಸಲ್ ಆಗಿದೆ. ಆದಮೇಲೆ ನೋಡ್ತಾ ಇರ್ಬೋದು ನೋಡಿ, ಬೇಳೆ ಮತ್ತು ಕಾಳು ಎರಡೂ ಕೂಡ ನೀಟಾಗಿ ಬೆಂದಿದೆ. ಬೇಳೆ ತುಂಬಾ ಅಂದರೆ ಒಂದೇ ವಿಸಲ್ ಹಾಕಿಸ್ಕೊಂಡಿರೋದ್ರಿಂದ ಬೇಳೆ ತಿನ್ನೋದಕ್ಕೆ ಸಿಗಬೇಕು. ತುಂಬಾ ನುಣ್ಣಗಾಗ್ಬಿಡುತ್ತೆ. ಕೆಲವೊಂದು ಟೈಮು ತುಂಬಾ ನುಣ್ಣಗಾಗುತ್ತೆ, ಕೆಲವೊಂದು ಟೈಮ್ ಹಾಗೆ ಬೇಳೆ ಇರುತ್ತೆ. ಬಟ್ ನಾವು ಯಾವ ನೀರಿಡ್ತೀವಿ ಹಾಗೆ ಬೇಳೆ ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಬೆಂದಿದ್ದಾದಮೇಲೆ ಬೇಳೆ ಕಟ್ಟನ್ನ ಬೇರೆ ಬಸ್ದುಬಿಟ್ಟು ಸೊಪ್ಪನ್ನ ಬೇರೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಸಾಂಬಾರಿಗೆ ರುಬ್ಬೋದಕ್ಕೆ ಅಂತ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಜೀರಿಗೆ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಒಂದು 5-6 ಎಸ್ಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಣಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿ ಮತ್ತು 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ನೀವು ಸಾಂಬಾರು ಎಷ್ಟು ಕ್ವಾಂಟಿಟಿಗೆ ಮಾಡ್ತೀರ ಅನ್ನೋದ್ರ ಮೇಲೆ ನೀವು ಹಾಕೋಬೇಕಾಗುತ್ತೆ. ಹಾಗೆ ಹುಣ್ಸೆಹಣ್ಣು ಕೂಡ ನೆನೆಸಿಟ್ಟಿದ್ದೀನಿ. ಹಾಗೆ ಕಾಯಿ ತುರಿ ಕೂಡ ಹಾಕ್ಕೊತಾ ಇದ್ದೀನಿ. ಹಸಿ ಕಾಯಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ
ಹಾಗೆ ನೆನೆಸಿಟ್ಟಿರೋಂಥ ಹುಣ್ಸೆಹಣ್ಣು ಕೂಡ ಹಾಕ್ಕೊತಾ ಇದ್ದೀನಿ. ಹುಣ್ಸೆಹಣ್ಣು ಸೊಪ್ಪು ನೀರು ಅಂದರೆ ಬೇಳೆ ನೀರೇನಿತ್ತಲ್ವ, ಬೇಳೆ ಬಸ್ತಿರೋಂಥ ನೀರು, ಅದರಲ್ಲಿರೋಂಥ ನೀರಿನಲ್ಲಿ ನೆನೆಸಿ ಇಟ್ಟಿದ್ದೆ ತೊಳೆದು, ಅದನ್ನು ಕೂಡ ಹಾಗೆ ಹಾಕ್ಕೊತಾ ಇದ್ದೀನಿ. ಬಿಸಿನೀರಲ್ಲಿ ಚೆನ್ನಾಗಿ ನುಣ್ಣಗೆ ಅಂದರೆ ನೆಂದಿದ್ರೆ ಬೇಗನೆ ಗ್ರೈಂಡ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಈಗ ಇದನ್ನು ಚೆನ್ನಾಗಿ ಬೇಳೆ ಮತ್ತು ಸೊಪ್ಪೇನು ಬೇಯಿಸಿರ್ತೀವಲ್ವ ಅದನ್ನು ಕೂಡ ಸ್ವಲ್ಪ ಇದಕ್ಕೆ ನಾವು ಆ್ಯಡ್ ಮಾಡ್ಕೋಬೇಕು. ಹಾಗೆ ಇದು ನುಗ್ಗೆ ಸೊಪ್ಪು ಚಿಕ್ಕದಿರುತ್ತಲ್ಲ, ಹಾಗೆ ಬಿದ್ದುಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸೋಸೋದು ಬರುತ್ತಲ್ವ, ಟೀ ಸೋಸೋದು, ಅದನ್ನು ಇಟ್ಬಿಟ್ಟು ಈ ರೀತಿ ಬೇಳೆ ಇದು ಕಟ್ಟೇನಿರುತ್ತಲ್ಲ ಅದನ್ನು ಹಾಗೆ ಸೊಪ್ಪನ್ನ ಸಪ್ರೇಟ್ ಮಾಡ್ತಾಯಿದ್ದೀನಿ. ಅದು ಸೊಪ್ಪೇನಿರುತ್ತಲ್ವ ಅದನ್ನು ಒಂದು ತಟ್ಟೆಗೆ ಹಾಕಿಟ್ಬಿಟ್ರೆ ಚೆನ್ನಾಗದು ತಣ್ಣಗಾಗುತ್ತೆ. ಆಮೇಲೆ ಒಗ್ಗರಣೆ ಕೊಡೋದಕ್ಕೂ ಕೂಡ ಸೊಪ್ಪಿನ ಪಲ್ಯಕ್ಕೆ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ನೋಡಿ ತಟ್ಟೆಗೆ ಹಾಕಿ ಇಡ್ತಾಯಿದ್ದೀನಿ. ಹಾಗೆ ಬೇಳೆ ಥರದ್ದು ಸ್ವಲ್ಪ ಸೊಪ್ಪು ಕಡಿಮೆನೇ ಹಾಕಬೇಕು, ಬೇಳೆನ ಜಾಸ್ತಿ ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ. ಈಗ ಏನು ಮಿಕ್ಸಿಲಿ ಎಲ್ಲನೂ ಮಸಾಲೆ ಐಟಮ್ ಹಾಕ್ಕೊಂಡಿದ್ದೆ ಅಲ್ವಾ, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿ ತುರಿ, ಹುಣಸೆಹಣ್ಣು, ಒಣಮೆಣ್ಸಿನ್ಕಾಯಿನ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಬಸ್ಸಾಂಬಾರ್ಗೆ ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಇಲ್ಲ ನೀವು ಖಾರದ ಪುಡಿ ಕೂಡ ಹಾಕೋಬೋದು. ಹಾಗೆ ಇಲ್ಲಿ ಬೇಯಿಸಿರೋಂಥ ಬೇಳೆ ಮತ್ತು ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಂಡು, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನುಣ್ಣಗೆ ಅದನ್ನು ರುಬ್ಕೋಬೇಕಾಗುತ್ತೆ. ಬಸ್ಸಾರಿಗೆ ನಾವು ಇಷ್ಟ ಹಾಕೋದು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹುರಿದು ಹಾಕ್ತಾರೆ. ಬಟ್ ನಾನಿಲ್ಲಿ ಈಗ ಹಾಗೆ ಸೊಪ್ಪಿನ ಸಾಂಬಾರು ಮಾಡ್ತಾ ಇರೋದ್ರಿಂದ ಹಸಿದೇನೆ ಹಾಕ್ತಾಯಿದ್ದೀನಿ. ನೀವು ಉಪ್ಸಾರು ಖಾರ ಅಂತ ಏನು ಕರಿತೀರಲ್ವ ಆ ಥರ ಮಾಡ್ತಾಯಿದ್ದೀನಿ ನಾನು. ಹಾಗೆ ಸೊಪ್ಪಿಗೆ ಇನ್ನು ಕಾಯಿ ತುರಿ ಎಲ್ಲ ತುರಿದಿಟ್ಟಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡು ಹಾಗೆ ಅದನ್ನು ಆರೋದಕ್ಕೆ ಅಂತ ಇಟ್ಟಿದ್ದೀನಿ. ನೆಕ್ಸ್ಟು ಹಾಗೆ ರುಬ್ಬಿಟ್ಟಿರೋಂಥ ಮಸಾಲೆ ಇತ್ತಲ್ವ ಅದನ್ನು ಅಂದರೆ ಸಾಂಬಾರ್ದು ಖಾರ ಇತ್ತಲ್ವ ಅದನ್ನು ಸಾಂಬಾರ್ದು ತಿಳಿ ಕಟ್ಟಿತ್ತಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೆಲವೊಂದು ಟೈಮು ಇದು ತಿಳಿ ಕಟ್ಟೇನಿರುತ್ತೆ ಅಲ್ವ ಅದು ಜಾಸ್ತಿ ನೀರು ಹಾಕ್ಬಿಟ್ಟಿದ್ರೆ ನಮಗೆ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಸಾಂಬಾರಿಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟೇ ನೀರನ್ನ ಇಟ್ಕೊಂಡ್ರೆ ಮಿಕ್ಸ್ ಮಾಡೋದಕ್ಕೂ ಕೂಡ ಸರಿ ಹೋಗುತ್ತೆ. ಹಾಗೆ ಇಲ್ಲಿ ಒಂದು ಸೈಡು ಒಗ್ಗರಣೆ ಹಾಕೋದಕ್ಕೆ ಅಂದರೆ ಸೊಪ್ಪು ಇತ್ತಲ್ಲ ಅದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಬಾಣಲಿಗೆ ಆಯಿಲ್ ಹಾಕಿ, ಸಾಸಿವೆ ಹಾಕಿ, ಹಾಗೆ ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಹಾಗೆ ತಿಂತೀರಾ ಅಂದರೆ ಸೊಪ್ಪನ್ನ ಹಾಗೆ ಕೂಡ ತಿನ್ಬೋದು. ಬಟ್ ಹಾಗೆ ಸ್ವಲ್ಪ ಲೈಟಾಗಿ ಒಗ್ಗರಣೆ ಹಾಕ್ಬಿಟ್ರೆ ಈರುಳ್ಳಿ ಎಲ್ಲ ಹಾಕಿ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತೇಳ್ಬಿಟ್ಟು ಈ ರೀತಿ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ಸೊಪ್ಪಲ್ಲಿ ನೀರಿನಂಶ ಇತ್ತು ಅಂದರೆ ಒಂದು ಸ್ವಲ್ಪ ಈ ರೀತಿ ಹಿಂಡ್ಬಿಟ್ಟು ಹಾಕ್ಕೊಂಡ್ರೆ ಹಿಂಡಿರೋ ಅಂಥ ಸಾಂಬಾರು ಏನಿರುತ್ತಲ್ವ ರಸ ಅದನ್ನು ಸಾಂಬಾರಿಗೆ ಸೇರಿಸ್ಬೋದು. ಇಲ್ಲ ಸೊಪ್ಪಲ್ಲಿ ನೀರಿನಂಶ ಇಲ್ಲ ಬಸ್ತಿದ್ರೆ ಹಾಗೆ ಹಾಕೋಬೋದು. ಈಗ ನೋಡಿ ಕಾಳು ಕೂಡ ರೆಡಿ ಆಯಿತು. ಅದು ಅಂದರೆ ಸೊಪ್ಪಲ್ಲಿ ಹಿಂಡಿರೋಂಥ ರಸ ಏನಿತ್ತಲ್ವ ಅದನ್ನು ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ. ಅದು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಸೊಪ್ಪಿಂದು ಸಾಂಬಾರು ಏನಿತ್ತಲ್ವ ನುಗ್ಗೆ ಸೊಪ್ಪಿಂದು ರೆಡಿ ಆಯಿತು. ಕೆಲವೊಬ್ಬರು ಮೊಟ್ಟೆ ತಿನ್ನೋರು ಇದಕ್ಕೆ ಮೊಟ್ಟೆ ಕೂಡ ಹಾಕ್ಬಿಟ್ಟು ಪಲ್ಯ ಕೂಡ ಮಾಡ್ಕೊತಾರೆ. ಅಂದರೆ ಮೊಟ್ಟೆ ಮತ್ತು ನುಗ್ಗೆಕಾಯಿ ಸೊಪ್ಪು ಹಾಕಿ ಪಲ್ಯ ಕೂಡ ಮಾಡ್ಕೊತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನಾವು ಮೊಟ್ಟೆ ಎಲ್ಲ ಹಾಕೋದಿಲ್ಲ ಅಲ್ವಾ, ಹಾಗಾಗಿ ಹಾಗೆ ಬೇಳೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಒಂದು ಸೈಡು ಸಾಂಬಾರು ಕೂಡ ರೆಡಿ ಆಯಿತು, ಹಾಗೆ ಸೊಪ್ಪು ಕೂಡ ರೆಡಿ ಆಯಿತು. ಇದಕ್ಕೆ ಮುದ್ದೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಮತ್ತು ಸ್ವಲ್ಪ ಅನ್ನ ಕೂಡ ಇದ್ದರೆ ಒಂದು ಒಳ್ಳೆ ಊಟ ಅಂತಲೇ ಹೇಳ್ಬೋದು. ಹಾಗೆ ಹೆಲ್ತು ಕೂಡ ತುಂಬಾ ಒಳ್ಳೆಯದು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಊರಿಂದ ಬಂದು ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ಅಲ್ವಾ, ಅದನ್ನೆಲ್ಲ ಇನ್ನೂ ಎತ್ತಿಟ್ಟಿರಲಿಲ್ಲ. ಈಗ ಸ್ವಲ್ಪ ಎಲ್ಲ ಮಡಚಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಮಕ್ಕಳದು ಡೈಲಿ ಯೂಸ್ದು ಬಟ್ಟೆ ಎಲ್ಲ ಏನಿತ್ತಲ್ವ ಅದನ್ನೆಲ್ಲನೂ ಸ್ವಲ್ಪ ಜೋಡಿಸಿ ಇಟ್ಟೆ. ಹಾಗೆ ಊರಿಗೆ ಸೀರೆ ಎಲ್ಲ ತೊಗೊಂಡೋಗಿದ್ದೆ ಅಲ್ವ ಅದನ್ನೆಲ್ಲ ಎತ್ತಿಟ್ಟೆ. ಈ ಥರ ಸೀರೆ ಕವರ್ ತುಂಬಾ ಯೂಸ್ ಆಯಿತು ನನಗೆ. ನೋಡಿ ಎಷ್ಟೊಂದು ಸೀರೆ ಇದೆ. ಹಸ್ಬೆಂಡ್ ಊರಲ್ಲೂ ಇದೆ, ಅಮ್ಮ ಊರಲ್ಲೂ ಇದೆ. ಕೆಲವೊಂದು ಸೀರೆಗಳೆಲ್ಲ ಉಡೋದೇ ಇಲ್ಲ, ಆದರೂ ಕೂಡ ಎಷ್ಟೊಂದು ಅಮ್ಮಗೆಲ್ಲ ಕೊಟ್ಟು ಕಳಿಸಿದ್ದೀನಿ. ಆದರೂ ಕೂಡ ಕೆಲವೊಂದು ಸೀರೆಗಳೆಲ್ಲ ಹಾಗೇ ಇದೆ. ಹಾಗೆ ಡ್ರೆಸ್ಗಳ್ನು ಕೂಡ ಅಷ್ಟೇ ಒಂದು ಸೈಡ್ ಎಲ್ಲ ಜೋಡಿಸಿದ್ದೀನಿ. ಡ್ರೆಸ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟಿಟ್ಟಿದ್ದೀನಿ ಈ ಥರ ರೌಂಡ್ಗೆ, ಯಾಕೆಂದರೆ ನೀಟಾಗಿ ಸಿಗುತ್ತೆ. ಹಾಗೆ ಬಟ್ಟೆ ಕೂಡ ಇಡೋದಕ್ಕೆ ಸ್ಪೇಸು ಜಾಸ್ತಿ ಆಗುತ್ತೆ ಅಂತ. ಹಾಗೆ ಒಂದು ಸೈಡು ನ್ಯಾಪ್ಕಿನ್ನು ಖರ್ಚಿಪೆಲ್ಲ ಹಾಕಿಟ್ಟಿದ್ದೀನಿ. ಹಾಗೆ ಒಂದು ಸೈಡ್ ಹಸ್ಬೆಂಡ್ದೆಲ್ಲ ಫುಲ್ ಜೋಡಿಸಿದ್ದೀನಿ. ಹಾಗೆ ಕೆಳಗಡೆ ಮಕ್ಕಳದು ಕೆಲವೊಂದು ಬಟ್ಟೆ ಎಲ್ಲ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಕಬೋರ್ಡ್ ಆ ಥರದ್ದು ಏನೂ ಇಲ್ಲ, ಹಾಗಾಗಿ ಡೈಲಿ ಯೂಸ್ದು ಬಟ್ಟೆ ಎಲ್ಲನೂ ಈ ರೀತಿ ಡಬ್ಬಲ್ ಹಾಕಿ ಇಟ್ಬಿಡ್ತೀನಿ. ಡೈಲಿ ಬೇಗ ಸಿಗೋ ರೀತಿ, ಕೈಗೆ ಸಿಗೋ ರೀತಿ. ಹಾಗೆ ಕೆಲವೊಂದು ಅಂದರೆ ಆಗದೇ ಇರೋಂಥ ಬಟ್ಟೆ ಇತ್ತಲ್ವ ಅದನ್ನು ಕೂಡ ಎಲ್ಲ ತೆಗೆದು ಹೊರಗಡೆ ಹಾಕ್ತಾಯಿದ್ದೀನಿ. ಓಕೆ, ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.